ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಶಂಕರಾಚಾರ್ಯರು. ಇವರು ಜನಿಸಿದ ವರ್ಷ ಕ್ರಿಸ್ತಶಕ 788. ಜನಿಸಿದ ಸ್ಥಳ ಕೇರಳದ ಕಾಲಡಿ. ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬೆ ಹಾಗೂ ಇವರ ಗುರುವಿನ ಹೆಸರು ಗೋವಿಂದ ಭಗವತ್ಪಾದರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಅದ್ವೈತ ಎಂದರೆ ಏಕ ಅಥವಾ ಒಂದೇ ಎಂದರ್ಥ. ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ, ಎರಡೂ ಒಂದೇ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ಎನ್ನುವುದು ಈ ಸಿದ್ಧಾಂತದ ಅರ್ಥವಾಗಿದೆ. ಇವರ ಭಜ ಗೋವಿಂದಂ ಸ್ತೋತ್ರ ಜನಪ್ರಿಯವಾಗಿದೆ. ಹಾಗೆ ಇವರು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಎಂದು ಕೂಡ ಪ್ರತಿಪಾದಿಸಿದರು. ಶಂಕರಾಚಾರ್ಯರು ನಿಧನ ಹೊಂದಿದ ಸ್ಥಳ ಕೇದಾರನಾಥ್. ಇದು ಉತ್ತರಾಖಂಡದಲ್ಲಿದೆ. ಇವರು 5 ಮಠಗಳನ್ನು ಸ್ಥಾಪಿಸ್ತಾರೆ. ಆ ಮಠಗಳ ಹೆಸರು ಶಾರದಾ ಪೀಠ, ಜ್ಯೋತಿರ್ಪೀಠ, ಗೋವರ್ಧನ ಪೀಠ, ಕಾಳಿಕಾ ಪೀಠ, ಕಾಮಕೋಟಿ ಪೀಠ. ಶಾರದಾ ಪೀಠ ಇರೋದು ಕರ್ನಾಟಕದ ಶೃಂಗೇರಿಯಲ್ಲಿ, ಅಂದರೆ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಶಾರದಾ ಪೀಠ ಇದೆ. ಹಾಗೂ ಜ್ಯೋತಿರ್ಪೀಠ ಇರೋದು ಉತ್ತರಾಖಂಡದ ಬದರಿನಾಥದಲ್ಲಿ ಜ್ಯೋತಿರ್ಪೀಠ ಇದೆ. ಗೋವರ್ಧನ ಪೀಠ ಇರೋದು ಒಡಿಶಾದ ಪುರಿ. ಕಾಳಿಕಾ ಪೀಠ ಇರೋದು ಗುಜರಾತ್ನ ದ್ವಾರಕದಲ್ಲಿ ಕಾಳಿಕಾ ಪೀಠ ಇದೆ. ಹಾಗೂ ಕಾಮಕೋಟಿ ಪೀಠ ಇರೋದು ತಮಿಳುನಾಡಿನ ಕಂಚಿಯಲ್ಲಿ. ಇಷ್ಟು ಶಂಕರಾಚಾರ್ಯರ ಒಂದು ಮಾಹಿತಿಯಾಗಿತ್ತು. ನಂತರ ರಾಮಾನುಜಾಚಾರ್ಯರು. ಇವರು ಜನಿಸಿದ ವರ್ಷ ಕ್ರಿಸ್ತಶಕ 1017. ಜನಿಸಿದ ಸ್ಥಳ ತಮಿಳುನಾಡಿನ ಚೆನ್ನೈ ಸಮೀಪ ಪೆರಂಬದೂರ್. ಇವರು ನಿಧನ ಹೊಂದಿದ ಸ್ಥಳ ಶ್ರೀರಂಗಂ, ತಮಿಳುನಾಡಿನ ಶ್ರೀರಂಗಂ. ತಂದೆಯ ಹೆಸರು ಕೇಶವ ಸೋಮಯಾಜಿ, ತಾಯಿಯ ಹೆಸರು ಕಾಂತಿಮತಿ. ಹಾಗೂ ಇವರ ಗುರು ಯಾದವ ಪ್ರಕಾಶರು. ಇವರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಕರ್ನಾಟಕದ ಅರಸ ವಿಷ್ಣುವರ್ಧನ. ಇವರು ಕರ್ನಾಟಕಕ್ಕೆ ಬರಲು ಕಾರಣವೇನು ಅಂತಂದರೆ, ರಾಮಾನುಜಾಚಾರ್ಯರು ಇವರು ತಮಿಳುನಾಡಿನವರು. ಇವರ ವೈಷ್ಣವ ಧರ್ಮದ ಪ್ರಚಾರವನ್ನು ಸಹಿಸದ ಶೈವ ಧರ್ಮದ ಚೋಳರ ಅರಸ ಕುಲೋತ್ತುಂಗ ಚೋಳನು ರಾಮಾನುಜಾಚಾರ್ಯರಿಗೆ ಹಿಂಸೆ ಕೊಡ್ತಾರೆ. ಹಾಗಾಗಿ ಅವರ ಒಂದು ಹಿಂಸೆಯನ್ನು ತಾಳಲಾರದೆ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರಬೇಕಾಗುತ್ತೆ. ಆಗ ಕರ್ನಾಟಕದ ಅಂದಿನ ಅರಸ ಹೊಯ್ಸಳರ ಅರಸಾದಂಥ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಇವರಿಗೆ ಆಶ್ರಯವನ್ನು ನೀಡ್ತಾರೆ. ಇವರ ಕೃತಿಗಳು ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ ಹಾಗೂ ಶ್ರೀ ಭಾಷ್ಯ. ನಂತರದ ಸುಧಾರಕರು ಮಧ್ವಾಚಾರ್ಯರು. ಇವರು ಜನಿಸಿದ ವರ್ಷ ಕ್ರಿಸ್ತಶಕ 1238. ಜನಿಸಿದ ಸ್ಥಳ ಉಡುಪಿಯ ಹತ್ತಿರ ಪಾಜಕ ಗ್ರಾಮ. ತಂದೆಯ ಹೆಸರು ಮಧ್ವಗೇಹ ಭಟ್ಟ ಹಾಗೂ ತಾಯಿ ವೇದಾವತಿ. ಇವರ ಗುರು ಅಚ್ಯುತ ಪ್ರೇಕ್ಷಕರು. ಇವರ ಆರಾಧ್ಯ ದೇವರು ವಿಷ್ಣು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಮಧ್ವಾಚಾರ್ಯರು ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪಿಸಿದರು. ಅವುಗಳೆಂದರೆ ಪೇಜಾವರ ಮಠ, ಶಿರೂರು ಮಠ, ಸೋದೆ ಮಠ, ಪಾಲಿಮಾರು ಮಠ, ಅದಮಾರು ಮಠ, ಪುತ್ತಿಗೆ ಮಠ ಹಾಗೂ ಕೃಷ್ಣಾಪುರ ಮಠ. ಕೊನೆಯದಾಗಿ ಕಾಣೆಯೂರು ಮಠ. ಇವರು ದ್ವಾರಕದಿಂದ ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು. ಇನ್ನೋರ್ವ ಸಮಾಜ ಸುಧಾರಕರಾದ ಬಸವೇಶ್ವರರು. ಇವರು ಜನಿಸಿದ ಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ. ಇವರು ಐಕ್ಯ ಹೊಂದಿದ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ.
ಇವರ ತಂದೆ ಮಾದರಸ ಹಾಗೂ ತಾಯಿ ಮಾದಲಾಂಬಿಕೆ. ಇವರ ಗುರು ಈಶಾನ್ಯ ಮುನಿ ಅಥವಾ ಜಾತವೇದ ಮುನಿ. ಇವರ ಆಧ್ಯಾತ್ಮಿಕ ಗುರು ಅಲ್ಲಮಪ್ರಭು. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇವರ ಅಂಕಿತ ನಾಮ ಕೂಡಲ ಸಂಗಮದೇವ. ಬಸವಣ್ಣನವರು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಆ ಅನುಭವ ಮಂಟಪದ ಸ್ಥಾಪಕರು ಇವರೇ ಬಸವೇಶ್ವರರು. ಅನುಭವ ಮಂಟಪವನ್ನು 12ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿತ್ತು. ಇಲ್ಲಿ ಎಲ್ಲ ಧರ್ಮದ ಶರಣರು, ಕವಿಗಳು, ತತ್ವಜ್ಞಾನಿಗಳು ಸೇರುತ್ತಿದ್ದ ಒಂದು ಸಾಮಾಜಿಕ ಧಾರ್ಮಿಕ ಸಂಸತ್ತು ಇದಾಗಿತ್ತು. ಇಲ್ಲಿ ಎಲ್ಲ ಜಾತಿಯ ಜನಾಂಗದವರು ಸೇರುತ್ತಾ ಇದ್ದರು ಮತ್ತು ಅವರ ಒಂದು ಸಮಸ್ಯೆಗಳನ್ನು, ಅವರ ಅನುಭವಗಳನ್ನು ಆ ಒಂದು ಸಂಸತ್ತಿನಲ್ಲಿ ಹಂಚಿಕೊಳ್ತಾ ಇದ್ದರು. ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಚರ್ಚೆ ಮತ್ತು ಪ್ರವಚನಗಳಲ್ಲಿ ಅದರ ಅಧ್ಯಕ್ಷತೆಯನ್ನು ಅಲ್ಲಮಪ್ರಭುರವರು ವಹಿಸುತ್ತಿದ್ದರು. ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಅಂದರೆ ಅದು ಅನುಭವ ಮಂಟಪವಾಗಿತ್ತು. ಈ ಅನುಭವ ಮಂಟಪ ಇರೋದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ಬಸವಣ್ಣನವರು ವೀರಶೈವ ಧರ್ಮವನ್ನು ಸ್ಥಾಪಿಸಿದರು. ದಯವೇ ಧರ್ಮದ ಮೂಲವಯ್ಯ ಎಂದು ಹೇಳಿದರು. ಹಾಗೆ ಕಾಯಕವೇ ಕೈಲಾಸ ಎಂದು ಕೂಡ ಹೇಳಿದರು. ಬಸವಣ್ಣನವರು ಕಲ್ಯಾಣದ ಕಲಚೂರಿ ಅರಸನಾದ 2ನೇ ಬಿಜ್ಜಳನ ಮಂತ್ರಿಯಾಗಿದ್ದರು. ವಿಶ್ವದ ಬೆಳಕು ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂದರೆ ಬಸವಣ್ಣನವರು. ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆದವರು ಆರ್ಥರ್ ಮೈಲರ್ ರವರು.